ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೆ ಒಂದು ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಿಮ್ಮ ಹತ್ರ. ಎಸ್, ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಯಾವುದೇ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹಿಂದೆ 3 months ಬ್ಯಾಕು ಒಂದು ಮನೆಯದು ವಿಡಿಯೋ ಮಾಡಿದೆ. ಅಂದರೆ ಮನೆ ಈ ಥರ ಫ್ರೀ ಮಾಡ್ತಾಯಿದ್ದಾರೆ ಅಂತ. ಅದ್ರದ್ದು ಇವತ್ತು ಡೀಟೇಲ್ ಆಗಿ ನನಗೆ ಏನೇನಾಗಿದೆ, ಎಲ್ಲಿ ತನಕ ಬಂದು ನಿಂತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಫುಲ್ಲು ಡೀಟೇಲ್ ಆಗಿ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರಿಯಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ಯಾರ್ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಇರೋದೇ ಒಂದು 4 to 5 minutes ವೀಡಿಯೋ ಇರುತ್ತೆ. ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ. ಅರ್ಧಂಬರ್ಧ ನೋಡೋದ್ರಿಂದ ನಿಮಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ, ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಸೊ ಹಾಗಾಗಿ ಯಾವುದೇ ವೋಟರ್ ಐ ಡಿ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಮತ್ತು ಯಾವುದು ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಸ್ಕೀಮ್, ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ, ನಿಮಗೆ ನಂಬರ್ ತೆಗೆದುಕೊಡ್ಬೇಕು ಅಂದ್ರೂ ಅದನ್ನು ನಾವು ಮಾಡ್ತೀವಿ. ಯಾಕಂದರೆ ತುಂಬ ಜನದ್ದು ಪ್ಯಾನ್ ಕಾರ್ಡು ಕಳೆದೋಗಿರುತ್ತೆ, ಬಟ್ ಅದು ನಂಬರೇ ಅವ್ರಿಗೆ ಗೊತ್ತಿರಲ್ಲ, ಇಲ್ಲ ಬ್ರೇಕ್ ಆಗಿರುತ್ತೆ ಸ್ವಲ್ಪ ಅಲ್ಲೇನೆ, ಅದನ್ನು ಅವ್ರ ನಂಬರೇ ಕಾಣಿಸ್ತಾ ಇರಲ್ಲ. ಅಂಥವ್ರದ್ದೆಲ್ಲ ನಂಬರು ನಾವು ತಗೊಂಡಿರ್ತೀವಿ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ನೀವು ಬ್ಯಾಂಕಲ್ಲಿ ಕೊಟ್ಟಿರ್ತೀರ, ಬ್ಯಾಂಕಲ್ಲಿ ಕೇಳಿ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನಾವಿದ್ದೀವಿ. ಎಸ್, ಆಲ್ವೇಸ್ ವಿಲ್ ಬಿ ದೇರ್ ಅಂತ ಹೇಳ್ತಾರಲ್ವ. ಸೊ ಹಾಗೆ ಓಕೆನಾ. ಬನ್ನಿ ವಿಡಿಯೋ ಪಟ್ಟಂತ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್. ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ನನಗೆ ಒಂದು 4 to 5 days ಬ್ಯಾಕೆ ಬಂದುಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ 10ನೇ ಕಂತಿನ ಹಣ ನನಗೂ ಬಂದಿದೆ ಅಂತ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಕರೆನ್ಸಿನೇ ಇರಲಿಲ್ಲ. ಸೊ ಹಾಗಾಗಿ ಕರೆನ್ಸಿ ಇಲ್ಲ ಅಂದರೆ ಮೆಸೇಜ್ ಎಲ್ಲ ಸ್ಟಾಪ್ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಟೆನ್ಷನ್ ತೊಗೊಂಡಿರಲಿಲ್ಲ. ನಾನು ಬಂದೇ ಇಲ್ಲ. ನಾನೇ ಚೆಕ್ ಮಾಡ್ತೀನಿ, ಬಟ್ ನಾನು ಚೆಕ್ ಮಾಡ್ಕೊಂಡಿಲ್ಲ. ಯಾಕಂದರೆ ಬಂದರೆ ಬರುತ್ತೆ, ಎಲ್ಲೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ 5ನೇ ತಾರೀಕು ಮೊನ್ನೆ 6ನೇ ತಾರೀಕು 5ನೇ ತಿಂಗಳು ಅಂದರೆ ಮೇನಲ್ಲಿ 6ನೇ ತಾರೀಕು ಬಂದುಬಿಟ್ಟಿದೆ 10ನೇ ಕಂತಿನ ಅಮೌಂಟು. ಸೊ ಹಾಗಾಗಿ ನಿಮಗೂ ಬಂದಿರ್ಬೋದು ನೋಡಿ. ಯಾಕಂದರೆ ನನಗೆ ಸ್ವಲ್ಪ ಲೇಟಾಗಿ ಬರೋದು, ಇಲ್ಲಾಂದರೆ ಫಸ್ಟ್ ಎಲ್ರಿಗೂ ಬಂದುಬಿಡುತ್ತೆ. ನನಗೆ ಸ್ವಲ್ಪ ಯಾವಾಗಲೂ ಒಂದು 4 to 5 days ಲೇಟ್ ಆಗುತ್ತೆ. 10ನೇ ಕಂತಿನ ಅಮೌಂಟು ಬಿಡುಗಡೆ ಆಗಿದೆ ನೋಡಿ. ಯಾರ್ಯಾರು ಬಂದಿರಲಿಲ್ಲ ಅವರೆಲ್ಲ ಖಂಡಿತ ನೋಡ್ಕೊಳ್ಳಿ, ನಿಮಗೂ ಬಂದಿರುತ್ತೆ ಅಂತ. ಅವರು ಹೇಳಿರೋ ಪ್ರಕಾರ 7ನೇ ತಾರೀಕು ಒಳಗಡೆನೆ ಹಾಕಿಬಿಟ್ಟಿದ್ದಾರೆ, ಬಟ್ ನಾನು ನೋಡೇ ಇಲ್ಲ. ನಿಜ, ನಿಮ್ಮ ಅಕೌಂಟ್ಗಳನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೇ ಚೆಕ್ ಮಾಡ್ಕೊಂಡಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ಖುಷಿ ಆಗ್ತಾಯಿದೆ. ನಿನ್ನೆ ರಾತ್ರಿ ನಾನು ಚೆಕ್ ಮಾಡಿ ನೋಡಿದಾಗ ಯಾಕೆ ಈ ಸಾರಿ ಸುಮ್ಮನೆ ಕೂತಿದ್ನಾ ಫೋನಲ್ಲಿ. ಅಂದರೆ ನಾನೇನು ಆಫೀಸಲ್ಲಿ ಚೆಕ್ ಮಾಡಿಲ್ಲ, ನಿನ್ನೆ ರಾತ್ರಿ ಫೋನಲ್ಲಿ ಸುಮ್ಮನೆ ಊಟ ಮಾಡ್ತಾ ಫೋನಲ್ಲಿ ಚೆಕ್ ಮಾಡಿದೆ. ಸೊ ಹಾಗಾಗಿ ಆವಾಗ ಬಂದಿತ್ತು. ಸೊ ಖುಷಿ ವಿಚಾರನೇ. ಅಕ್ಕಿ ಅಮೌಂಟ್ ಬಂದಿಲ್ಲ, ಅಕ್ಕಿ ಅಮೌಂಟು ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 11ನೇ ಕಂತಿನ ಅಮೌಂಟು ಅಲ್ಲಿ ಬಿಡುಗಡೆ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಾವು ಈ ಮಂತು ನಿಮಗೆ ಕಳಿಸಲ್ಲ. ಯಾಕಂದರೆ ಅವ್ರಿಗೆ ಬರ್ಡನ್ ಆಗಿದೆ ಈ ಸಾರಿ. ಎಲ್ಲನೂ 2 ಸಾರಿ ಒಂದೊಂದು ಸಾರಿ ಅದು ಬಂದಿದೆ. ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ. ಯಾವುದೇ ಒಂದು ಪ್ರೊಸೆಸ್ ಆಗಬೇಕು ಅಂತಂದರೆ ಕೆಲಸ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಅವ್ರಿಗೆ ಕಂಟಿನ್ಯೂಸ್ಲಿ ಹಾಕು ಅಂತಂದರೆ ಅವ್ರಿಗೂ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ, ಅದು ಎಲ್ಲ ಇರುತ್ತೆ. ಎಲ್ಲರಿಗೂ ಸರ್ವರ್ ಪ್ರಾಬ್ಲಮ್. ನಾವು ಸ್ವಲ್ಪ ಜನ ಜಾಸ್ತಿ ಒಂದೇ ಕಡೆ ಅಪ್ಲೈ ಮಾಡ್ತಾ ಇದ್ರೇ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಅವರು ಕೋಟಿ ಜನಕ್ಕೆ ಹಾಕಬೇಕು ಅಂತಂದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದೇ ಇರುತ್ತೆ. ಸೊ ಎಲ್ಲರೂ ಅರ್ಥ ಮಾಡಿಕೊಂಡು ನಡೆಯೋದೇ ಒಳ್ಳೆಯದು ಅಂತ ನನ್ನ ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ. ಮತ್ತು ಪೆಂಡಿಂಗ್ ಹಣನೂ ತುಂಬ ಜನಕ್ಕೆ ಬಂದುಬಿಟ್ಟಿದೆ. ಸೊ ಅದು ಖುಷಿ ಆಗುತ್ತೆ. ಯಾಕಂದರೆ ಇನ್ಯಾಕ್ಟಿವ್ ಅಕೌಂಟ್ ಅಂತ ಇರೋರಿಗೆಲ್ಲ ಅವರು ಆಧಾರ್ ಕಾರ್ಡ್ ಹೋಗಿ ಸೀಡ್ ಮಾಡಿಸಿರೋದ್ರಿಂದ, ಅಂದರೆ ಲಿಂಕ್ ಮಾಡಿಸಿರೋದ್ರಿಂದ ಎಲ್ರಿಗೂ ಅಮೌಂಟು ಬಂದಿದೆ. ಪೆಂಡಿಂಗ್ ಅಮೌಂಟ್ ಬಂದಿರುತ್ತೆ. ಆಮೇಲೂ ಮತ್ತೆ ಅವರು ಇನ್ನೂ ಮಿಕ್ಕಿದ್ದು ಯಾವಾಗ ಬರುತ್ತೆ. ಹೌದು, ಎಲ್ರಿಗೂ ಆಸೆ ಅಂತ ಇದ್ದೇ ಇರುತ್ತೆ, ಫ್ರೀ ದುಡ್ಡು ಎಲ್ರಿಗೂ ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಇನ್ನೂ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಅದು ಖಂಡಿತ, ಇದು ಬಂದಿದೆ ಅಂದರೆ ಅದು ಖಂಡಿತ ಮಿಸ್ ಆಗಲ್ಲ, ಬಂದೇ ಬರುತ್ತೆ. ಓಕೆನಾ. ನಾನು ಇಲ್ಲಿ ಮನೆದು
ಫೋಟೋ ಹಾಕಿರ್ತೀನಿ ನೋಡಿ. ಫುಲ್ಲು ರೆಡಿ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಮನೆ, ರಾಜೀವ್ ಗಾಂಧಿ ವಸತಿ ಯೋಜನೆದು. ಮತ್ತು ಮೊನ್ನೆ ಒಂದು ಚರ್ಚೆ ಆಯಿತು. ಏನು ಚರ್ಚೆ ಆಯಿತು ಅಂತ ಬನ್ನಿ ಹೇಳ್ತೀನಿ ನಾನು. ಏನಾಯಿತು ಅಂತಂದರೆ, ಇವಾಗ ಮನೆ ಕೀ ಕೊಟ್ಟರೆ, ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಅಡ್ಮಿಷನ್ ಮಾಡೋರು, ಬಡವರೆಲ್ಲ ಇರೋರು ಅಲ್ಲಿ ಹೋಗಿ ಉಳ್ಕೊತಾರೆ. ಅಡ್ಮಿಷನ್ ಮಾಡೋರು ಅಲ್ಲೇ ಹತ್ತಿರ ಮಾಡ್ಕೊತಾರೆ. ಯಾಕಂದರೆ ಮತ್ತೆ ಇಲ್ಲೆಲ್ಲ ಅಡ್ಮಿಷನ್ ಮಾಡಿಬಿಟ್ರೆ ಸ್ಕೂಲೆಲ್ಲ ಹಾಳಾಗುತ್ತೆ. ಮತ್ತು ಇಲ್ಲಿಂದ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಒಂದು ವರ್ಷ ನಾವು ಬೀಗ ಹಾಕಿ, ನಾವು ಇವಾಗ ಇಲ್ಲೇ ಸ್ಟೇ ಮಾಡಿದ್ವಿ ಅಂತಂದರೆ ಒಂದು ವರ್ಷ ಅಲ್ಲಿ ಬೀಗ ಹಾಕಿಡಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಯೋಚನೆ ಮಾಡಿ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಾತ್ರ. ರಾಜೀವ್ ಗಾಂಧಿ ವಸತಿ ಯೋಜನೆ ನಾನು 2 ವಿಡಿಯೋ ಹಾಕಿದ್ದೆ. ಒಂದು 2 ಮಂತ್ಸ್ ಬ್ಯಾಕ್ ಅನಿಸುತ್ತೆ, ಒಂದು 2 ವಿಡಿಯೋ ಹಾಕಿದ್ದೆ. ಸಖತ್ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ. ನಿಜ ಒಂದು ನಾವು ಇವಾಗ ನಾನು ಹೇಗಿದ್ದೀನೋ 1 BHK ಅದೇ ಥರ ಇದೆ. ಅದೂ ನಾವು ಬಾಡಿಗೆ ಕಟ್ಟೋ ಬದಲು ಅಲ್ಲೇ ಹೋಗಿರ್ಬೋದು. ಚೆನ್ನಾಗಿ ಜನರು ಓಡಾಡೋ ಪ್ಲೇಸೇ. ಅದೂ ರೋಡ್ ಸೈಡೇ ಇದೆ, ಏನು ಒಳಗಡೆ ಹೋಗಬೇಕು ಅಂತ ಏನಿಲ್ಲ. ನಾವು ಸೆಲೆಕ್ಟ್ ಮಾಡಿರೋದು ಫುಲ್ಲು ಅಂತಂದರೆ ಅಲ್ಲೇ ನಮ್ಮ ಏರಿಯಾ ಫುಲ್ಲು ಅಂತಂದರೆ ನಾವೇ ಅಪ್ಲೈ ಮಾಡ್ತಿದ್ವಿ ಅಲ್ವಾ. ಸುಮ್ಮನೆ ಹಾಕಿ ನೋಡೋಣ ಅಂತ ಹೇಳ್ತಾರಲ್ವ, ಹಣ್ಣಿಗೆ ಒಂದು ಕಲ್ಲು ಹೊಡಿಯೋಣ, ಬೀಳುತ್ತೋ ಅದು ಸೆಕೆಂಡ್ರಿ ಅಂತ ಹೇಳ್ತಾರಲ್ವ. ಅದೇ ಥರ ಆಯಿತು ನಮ್ಮ ಕಥೆನೂ. ಅಪ್ಲೈ ಮಾಡೋದು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಅಪ್ಲೈ ಮಾಡಿ ನೋಡೋಣ ಅಂತ ಹೇಳಿದ್ವಿ. ಅಪ್ಲೈ ಮಾಡಿದ್ವಿ. ಇಡೀ ನಮ್ಮ ಏರಿಯಾ ಫುಲ್ಲು ಆ ಏರಿಯಾಗೆ ಹೋಗಿ ಶಿಫ್ಟ್ ಆಗಿದ್ದೀವಿ. ಅಂತಂದರೆ ಮಾತಾಡಿಕೊಂಡು ಏನಪ್ಪ ಅಂತಂದರೆ ಅದು ಹತ್ತಿರ ಅನ್ನಿಸ್ತು. ನಮ್ಮ ಸರ್ ಹೋಗಿ ಫಸ್ಟು ಎಲ್ಲ ನೋಡ್ಕೊಂಡು ಬಂದಿದ್ದರು ಜಾಗ ಎಲ್ಲೆಲ್ಲಿ ಚೆನ್ನಾಗಿದೆ. ಅವ್ರು ಅಪ್ಲೈ ಮಾಡಿದ ತಕ್ಷಣವೇ ಆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಹೋಗಿ ನೋಡ್ಕೊಂಡು ಬರೋದು ಅಂದರೆ ಜನಗಳಿಗೆ ಹೆಲ್ಪ್ ಆಗಲಿ, ನಮಗೆಲ್ಲ ಹೆಲ್ಪ್ ಆಗಲಿ, ನಮ್ಮ ಆಫೀಸ್ಗೆ ಬರೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ತುಂಬ ಸ್ಟ್ರಗಲ್ ಮಾಡ್ತಾರೆ. ನಿಜ ನಮ್ಮ ಬಾಸು ರಿಯಲಿ ಗ್ರೇಟ್. ಓಕೆನಾ. ಹೋಗಿ ಎಲ್ಲ ಕಡೆ ನೋಡ್ಕೊಂಡು ಬಂದು ಇಂಥ ಜಾಗ ಚೆನ್ನಾಗಿದೆ, ಇಂಥ ಜಾಗ ಚೆನ್ನಾಗಿದೆ, ಇಲ್ಲಿ ಹೋಗಿ ಬಂದು ಇವತ್ತು ಇಲ್ಲಿ ಇನ್ನೂ ರೆಡಿ ಆಗ್ತಾಯಿದೆ, ಇನ್ನೂ ಕಟ್ಟಿಲ್ಲ, ಜಾಗ ಮಾಡಿಬಿಟ್ಟಿದ್ದಾರೆ ಮಾತ್ರ ಅಂತ ಎಲ್ಲ ಹೇಳಿ ಎಲ್ಲ ಹೋಗಿ ಬಂದು ಇಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಸ್ವತಃ ನಿಂತ್ಕೊಂಡು ವಿಡಿಯೋ ಮಾಡಿ ಅವರು ನಿಜ ಅಷ್ಟೊಂದು ಚೆನ್ನಾಗಿ ಮಾಡಿದರು. ವಿಡಿಯೋ ಮಾಡಿ ಇದು ಇಲ್ಲಿ ಹಿಂಗಿದೆ, ಇಷ್ಟೊಂದಿದೆ, ಇಲ್ಲಿ ಜಾಗ ಇಷ್ಟು ಸ್ಪೇಸಿಯಸ್ ಇದೆ, ಈ ಥರ ಇಷ್ಟು ಈ ಲೈನ್ಗೆ ಇಷ್ಟು ಮನೆ ಇದೆ, ಈ ಲೈನ್ಗೆ ಇಷ್ಟು ಮನೆ ಇದೆ, ಅಷ್ಟು ಸಖತ್ತಾಗಿ ವಿಡಿಯೋ ಮಾಡಿದರು. ನಿಜ ಆವಾಗ ಕೇಳಬೇಡಿ ನೀವು, ಅಷ್ಟೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ರು ನಮ್ಮ ಬಾಸು. ಸೊ ಹೋಗಲಿ ಬಿಡಿ, ಹೇಳ್ಕೊಂಡಂಗೆ ಅನಿಸುತ್ತೆ. ಡೌನ್ ಟು ಅರ್ತ್ ಅವರು ಹೇಳಬೇಕು ಅಂದರೆ ಡೌನ್ ಟು ಅರ್ತ್ ಹಿಂಗೆ ತಿಳ್ಕೊಳ್ಳಿ ನೀವು. ಓಕೆನಾ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮನೇನ. ನಾನು ವಿಡಿಯೋ ಹಾಕಿರ್ತೀನಿ ನೋಡಿ ನಿಮಗೆ, ಲಾಸ್ಟಲ್ಲಿ ನೋಡಿ ನೀವು. ಯಾಕಂದರೆ ನಿಮಗೂ ಮನೆಗಳು ಅಪ್ಲೈ ಮಾಡೋಕ್ಕೆ, ಯಾಕಂದರೆ ನನಗೆ ಫುಲ್ಲು ಡೀಟೇಲ್ ಬಂದು ಅದು 8 ಲಕ್ಷ ಆಯಿತು. 8 ಲಕ್ಷ ಇವಾಗ ಯಾರು ಕೊಡ್ತಾಯಿದ್ದಾರೆ? ಯಾರೂ ಕೊಡಲ್ಲ. 8 ಲಕ್ಷಕ್ಕೆ ನಿಮಗೆ ಕಾಲಿಡೋಕ್ಕೂ ಕೊಡಲ್ಲ. ಸೊ ಹಾಗಾಗಿ ನನಗೆ ಫುಲ್ಲು ಬಂದುಬಿಟ್ಟು ಅದು 8 ಲಕ್ಷ ಆಯಿತು. ನಾನು ಬರೀ 1 ಲಕ್ಷ ಪೇ ಮಾಡಿದ್ದೀನಿ, ಇನ್ನೂ 7 ಲಕ್ಷ ಕಟ್ಟಬೇಕು. ಇನ್ನು ಏನು ಹೇಗೆ ಅಂತ ಏನು ಹೇಳಿಲ್ಲ. ಬಟ್ ನನ್ನ ಕಲೀಗಿದ್ದಾರಲ್ಲ ಅವ್ರಿಗೆ ಆಲ್ರೆಡಿ EMI ಸ್ಟಾರ್ಟ್ ಆಗಿಬಿಟ್ಟಿದೆ. ತಿಂಗಳಿಗೆ 4,500 ಏನೋ ಕಟ್ತಾರವರು. ಸೊ ಇಷ್ಟೆಲ್ಲ ಹೇಳಿದ್ದೀನಿ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಬೆಳ್ಳಳ್ಳಿ 202 ರೂಮು, ಪವರ್ ಕನೆಕ್ಷನ್. ಅದ್ರ ಜೊತೆ ನೀರಿನ ಸಂರಕ್ಷಣೆ ಮಾಡಿಬಿಡ್ತಾರೆ. ಹಾಂ ಇದೆ. ವಾಟರ್ ಸಿಂಕು. ಇದು ಏನಂತಾರೆ, ಇದು ವಾಷಿಂಗ್ ಮಿಷನ್ ಪಾಯಿಂಟು ಅಪ್ ಮಾಡುತ್ತೆ. ಒಂದು ಕಡೆ ರೆಡ್ ಇದೆ, ಇನ್ನೊಂದು ಕಡೆ ಎಲ್ಲ ಗ್ರೀನ್ ಇದೆ. ಒಂದು ನಿಮಿಷ ಹಾಗೆ ನೋಡಿ ತೋರಿಸ್ತೀನಿ ಅನ್ಕೊಳ್ಳಿ. ಆನ್ ಮಾಡ್ತೀನಿ ನೋಡಿ. ಇದು ಆನ್ ಮಾಡಿದರೆ ರೆಡ್ ಆನ್ ಆಗುತ್ತೆ ಲೈಟು. ಇದು ಗ್ರೀನ್ ಇದೆ, ಕನೆಕ್ಷನ್ ಆಗಿದೆ. ಹಾಂ, ಈಗ ರೆಡ್ ಬಂತು. ಇದು ಗ್ರೀನ್ ಇದೆ, ರೆಡ್ ಬಂತು. ಅದು ಕರೆಕ್ಟ್ ಕನೆಕ್ಷನ್ ಇದೆ. ಹಾಂ,
ಒಂದು ನಿಮಿಷ